ಈ ಗಾಣದ ಎಣ್ಣೆ ನೀವು ಬಿಸ್ನೆಸ್ ಶುರು ಮಾಡೋದು ಕಾರಣ ಏನು ಮತ್ತು ಅದು ಉದ್ದೇಶ ಏನರಿಂದ? ವಿಶೇಷ ಅಂದರೆ ಈಗ ಎಲ್ಲ ಮಾರ್ಕೆಟ್ ಸಿಗೋದು ಕಲಬೆರಕೆ ಎಣ್ಣೆ. ಹಾಂ ಈಗ ನಾನು ನೋಡಿದ ಪ್ರಕಾರ 99% ಕಲಬೆರಕೆ ಎಣ್ಣೆ ಸಿಗೋದು. ಯಾವ ಕಂಪನಿ ಇರಲಿ ಯಾವುದಿರಲಿ, ಹೆಸರು ಬೇಡ, ಯಾಕಂದ್ರೆ ಅದು ಲೀಗಲ್ ಇಶ್ಯೂ ಆಗಿ ಬೇಡ. ಹೌದು. ಈಗ ಅದಕ್ಕೆ ಅದೇ ಉದ್ದೇಶ ಏನಂದರೆ ನಂಗೆ ಪೂರ ಪ್ರಪಂಚ ಸರಿ ಮಾಡಲಿಕ್ಕೆ ಆಗೋದಿಲ್ಲ, ಅದಷ್ಟು ರಾಜ್ಯ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಗ್ರಾಮ ಮಟ್ಟಿಗೆ ಆದರೂ ಒಂದು ಒಳ್ಳೆ ಆರೋಗ್ಯ ಒಳ್ಳೆಗೆ ಆಗ್ತಾ ಅನ್ನೋ ಒಂದು ಉದ್ದೇಶ ಅಷ್ಟೇ. ಹಾಂ ಒಂದು ಸಣ್ಣ ಉದ್ಯಮ, ನಂಗೊಂದು ಬಿಸ್ನೆಸ್ ಆಗ್ತಾಯಿಲ್ಲ ಅವಾಗ, ಸ್ವಂತ ಜಾಗ ಉಂಟು, ಅದೊಂದು ಯುಟಿಲೈಸ್ ಮಾಡಿ ನೋಡುವ ಅಂತ ಹಾಗೆ ಸರ್. ಲಾಭ ದೃಷ್ಟಿಯಲ್ಲಿ ಅಥವಾ ಹಣ ಮಾಡುವ ಉದ್ದೇಶ ಮಾಡಿ ಅದು ನಮ್ಮ ಗ್ರಾಮಕ್ಕೆ ರಿಸರ್ವ್ ರೇಟಲ್ಲಿ ಕೊಡ್ತಾ ಇದ್ದೇನೆ. ನಾವು ಹೊರಗಡೆ ಮಾರ್ಕೆಟಿಗೆ ಕೊಡೋಕ್ಕಿಂತ ಕಮ್ಮಿ ರೇಟಲ್ಲಿ ಇಲ್ಲಿ ಕೊಡ್ತಾ ಇದ್ದೇನೆ ಗ್ರಾಮದವರಿಗೆಲ್ಲ ಒಳ್ಳೆ ಆರೋಗ್ಯ ಸಿಕ್ಕತ್ತೆ ಅನ್ನೋ ಉದ್ದೇಶ. 20 ರೂಪಾಯಿ ಬಿಟ್ಟೇ ಕೊಡ್ತೇನೆ ಹೆಚ್ಚಾಗಿ. ಆ ಉದ್ದೇಶದಿಂದ ಶುರು ಮಾಡಿ. ಇದರಲ್ಲಿ ಗಾಣದಲ್ಲಿ ಏನು ಇವಾಗ 2 ಗಾಣನೂ ಇದೆ ನಿಮ್ಮ ಹತ್ರ, ಮರದ ಗಾಣ ಮತ್ತು ಇದು, ಅದಕ್ಕೂ ಡಿಫ್ರೆನ್ಸ್ ಏನು? ಮರದ ಗಾಣ ಅಂತ ಹೇಳಿದ್ರೆ ಅದು ಸ್ಲೋ ಮೂವಿಂಗ್, ನಿಧಾನ ತಿರುಗ್ತದೆ. ಒಂದು ಇನ್ನೊಂದು ಬಿಸಿ ಆಗುದಿಲ್ಲ ಅದರಲ್ಲಿ. ಫುಲ್ ಆಫ್ ವಿಟಮಿನ್ಸ್ ಇರುತ್ತೆ ಅದರಲ್ಲಿ. ಅದು ಬಿಸಿ ಆಗುದಿಲ್ಲ, ಯಾವುದೇ ವಿಟಮಿನ್ಸ್ ಬರ್ನ್ ಆಗುದಿಲ್ಲ, ಮತ್ತೆ ಎಣ್ಣೆ ದಪ್ಪ ಇರುತ್ತೆ. ಅದು ನಿಜವಾಗಿ ಅದರ ವಿಷಯ ಗೊತ್ತಿರಬೇಕಾದ್ರೆ ಯೂಸ್ ಮಾಡಿ ನೋಡ್ಬೇಕು, ಆವಾಗ ಗೊತ್ತಾಗ್ತದೆ ಡಿಫ್ರೆನ್ಸ್. ಟೇಸ್ಟಲ್ಲಿ ಗೊತ್ತಾಗುತ್ತೆ, ಖಂಡಿತ ಗೊತ್ತಾಗ್ತದೆ. ಇದು ಅಂದರೆ ಇದು ಸ್ವಲ್ಪ ಬಿಸಿ ಆಗ್ತದೆ, ಎಣ್ಣೆ ತೆಳ್ಳಗಾಗ್ತದೆ, ಕ್ಲೀನ್ ಇರ್ತದೆ ಎಣ್ಣೆ ನೋಡ್ಲಿಕ್ಕೆ, ಕ್ಲೀನ್ ಇರ್ತದೆ ಅಷ್ಟೇ. ಅಷ್ಟೇ. ಇದು ಸ್ವಲ್ಪ ಬರ್ನ್ ಆಗುತ್ತೆ, ಕಮ್ಮಿ ಇರುತ್ತೆ. ರೇಟ್ ವೈಸಲ್ಲಿ ಡಿಫರೆನ್ಸ್ ಉಂಟು, ಅದಕ್ಕೆ 100 ರೂಪಾಯಿ ಡಿಫರೆನ್ಸ್ ಉಂಟು. ಇದು ಎಣ್ಣೆ ಇದೆಯಲ್ಲ, ಎಣ್ಣೆ ಕ್ವಾಲಿಟಿ ವೈಸಲ್ಲಿ ಕ್ವಾಲಿಟಿಯಲ್ಲಿ ಚೇಂಜ್ ಆಗುತ್ತೆ. ನೀವು ಕೊಬ್ಬರಿ ಅದು ಹಾಕುವ ಕೊಬ್ಬರಿ ಕೂಡ ನೋಡ್ಕೊಳ್ಬೇಕು. ಎಡಿಬಲ್ ಕೊಬ್ಬರಿನ ಕ್ಲೀನ್ ಆದ ಕೊಬ್ಬರಿನ ನೋಡಿ ಹಾಕಬೇಕು, ಬಿಟ್ಟರೆ ಈ ಸೆಕೆಂಡ್ ಕ್ವಾಲಿಟಿ ಕೊಬ್ಬರಿ ಹಾಕಿ ಫಸ್ಟ್ ರೇಟ್ ಎಣ್ಣೆ ಕೊಡ್ಲಿಕ್ಕೆ ಆಗುದಿಲ್ಲ. ಕಲರ್ ಚೇಂಜ್ ಆಗುತ್ತೆ, ಅದು ಕ್ವಾಲಿಟಿ ಚೇಂಜ್ ಆಗುತ್ತೆ, ಸ್ಮೆಲ್ಲು ಚೇಂಜ್ ಆಗುತ್ತೆ. ಅದು ಕಲರ್ ಕ್ವಾಲಿಟಿ ಚೆಕ್ ಮಾಡೋದು ಕಲಿಬೇಕು ಗಾಣದ್ದು ಮಾಡಬೇಕಾದ್ರೆ, ಬಿಸ್ನೆಸ್ ಮಾಡಬೇಕಾದ್ರೆ. ಮೂಲ ಗೊತ್ತಿರಲೇಬೇಕು, ಹಾಗೆ ಬೇಸಿಕ್ ನಾಲೆಜ್ ಬೇಕೇ ಬೇಕು. ಯಾವುದು ಮಾಡಲಿಕ್ಕೆ ತೆಂಗಿನಕಾಯಿ ತಗೊಳ್ಳುವಾಗ, ಕೊಬ್ಬರಿ ಸೆಲೆಕ್ಟ್ ಮಾಡುವಾಗ, ಕೊಬ್ಬರಿನ ಆಯ್ಕೆ ಮಾಡುವಾಗ, ಈಗ ನೀವೊಂದು ಕೊಬ್ಬರಿ ತರ್ತೀರಿ, ಒಂದೇ ರೇಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಕೊಬ್ಬರಿಯನ್ನು ನೋಡದೆ ಕೊಬ್ಬರಿ ರೇಟ್ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಬಂದು ಡಿವೈಡ್ ಮಾಡಿ ಆ ಪ್ರಕಾರ ಗ್ರೇಡ್ ಮಾಡಿ ರೇಟ್ ಕೊಡಬೇಕಾಗುತ್ತೆ. ರೇಟ್ ಕೊಡಬೇಕಾಗುತ್ತೆ. ಒಟ್ಟು ಒಂದೇ ರೇಟಲ್ಲಿ ತಗೊಳ್ಳಿಕ್ಕೆ ಅದು ಎಣ್ಣೆ ಮಾಡುವಾಗನೂ ಚೇಂಜ್ ಮಾಡಿಯೇ ಮಾಡಿ. ಅದರಲ್ಲಿ ಇದಾಗಿದೆ, ಯಾವ್ದು ಕಲರ್ ಬೇಕು ಆತ, ಯಾವ ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡು ಮತ್ತು ಥರ್ಡ್ ಗ್ರೇಡ್. ಲಾಸ್ಟ್ ಕೊಬ್ಬರಿ ಇದು ದೀಪದ ಎಣ್ಣೆ. ಅದನ್ನ ನಾನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದೆ, ಮುಂಚೆ ಅದನ್ನು ಸೇಲ್ ಮಾಡಿ ಬಿಡ್ತಿದ್ದೆ. ಹೌದಾ? ಯಾಕಂದ್ರೆ ದೀಪ ಎಣ್ಣೆ ಮಾಡಿ ಅಂತೇಳಿ ಆರ್ಡರ್ ಬಂತು, ಮಾಡ್ತಾ ಇದ್ದೇನೆ. ನಮ್ಮ ಮನೆಗೂ ಖರ್ಚಿಗೆ ಬೇಕಲ್ಲ, ಅದು ಮನೆಗೆ ಬೇಕಂತ ಬೇಕಾಗುತ್ತೆ, ಆಸ್ಪಾಸಿಗೆ ನೆಂಟರಿಗೆ ಕೊಡ್ಲಿಕ್ಕೆ ಆಗುತ್ತೆ ಅಂತ ಮಾಡಿದ್ದಾರೆ. ನೀವು ಅಂದರೆ ಚಿಕ್ಕದಾಗಿ ಇಲ್ಲಿ ಉದ್ಯಮ ಮಾಡಬೇಕು, ನಮ್ಮ ಊರಿಗೆ ಗ್ರಾಮಕ್ಕೆ ಒಳ್ಳೇದಾಗಬೇಕು ಅಂತ ಆ ಉದ್ದೇಶದಿಂದ ಶುರು ಮಾಡಿ. ಇದು ನೀವು ಹೇಗೆ ಕಲ್ತಿದ್ದು, ಹೇಗೆ ಇದು? ಮತ್ತು ನಾನು ಮಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತಾ ಇರುವ ಪಾರ್ಟ್ ಟೈಮಲ್ಲಿ ಫ್ರೀ ಟೈಮ್ ಇರ್ತದೆ, ಆ ಟೈಮಿಗೆ ಸ್ವಲ್ಪ ಟ್ರೈನಿಂಗ್ ಮಾಡಿದ್ದು. ಆವಾಗ ಅವ್ರಿಗೆ ಫ್ರೀ ಸರ್ವಿಸ್, ಸಂಬಳಕ್ಕೋಸ್ಕರ ಅಂತಲ್ಲ, ನಾನು ಕಲಿಬೇಕಾಗಿತ್ತು. ಆವಾಗ ಕಲ್ತಿರೋದು. ಇವಾಗ ಗಾಣದೊಟ್ಟಿಗೆ ಅಗರಬತ್ತಿ ಮಾಡೋದು ಕೂಡ ಕಲ್ತಿದ್ದೇನೆ, ಎರಡೂ ಕಲ್ತಿದ್ದೇನೆ ಅಲ್ಲಿ. ಹೌದಾ? ಅಗರಬತ್ತಿ ಮಾರ್ಕೆಟಿಗೆ ಸಮಸ್ಯೆ ಆಗುತ್ತೆ, ಬಿಟ್ಟುಬಿಟ್ಟಿದೆ, ಬೇಡ ಅಂತ. ಇದಾದ್ರು ಒಂದು ಕಡೆ ನಿಂತು ಮಾಡ್ಬೋದಲ್ಲ. ಹೌದಾ? ಇದು ಒಂದೇ ಕಡೆ ಮಾಡ್ಲಿಕ್ಕೆ ಆಗುತ್ತಾ? ಇದು ಇಲ್ಲಿ ನೀವು ಎಣ್ಣೆ ಅಂತ ಮಾಡಿ ಕೊಡ್ತೀರಾ, ಮತ್ತೆ ನೀವು ಎಣ್ಣೆ ಮಾಡಿ ಕೊಡ್ತೇವೆ. ಅವರು ತಗೊಂಡು ಯಾವ್ರಿಗೆ ಕಸ್ಟಮರ್ ಹೇಗೆ ಬೇಕೋ ಹಾಗೆ, ಕೊಬ್ಬರಿ ಕೊಟ್ಟು ಎಣ್ಣೆ ಬೇಕು, ಕಾಯಿ ಕೊಟ್ಟು ಎಣ್ಣೆ ಕೊಡ್ತೇವೆ, ಕೊಬ್ಬರಿ ತಗೊಂಡು ಎಣ್ಣೆ ಕೊಡ್ತೇವೆ, ಕೊಬ್ಬರಿ ತಂದು ಮಾಡಿ ಎಣ್ಣೆ ಮಾಡಿ ಕೂಡ ಕೊಡ್ತೇವೆ. ಎಣ್ಣೆ ಮಾಡಿ ಕೊಡ್ತೇವೆ. ಕಸ್ಟಮರ್ ಬೇಕಾದ್ರೆ ನಾವಿರು ಕಸ್ಟಮರಿಗೆ ಅವ್ರಿಗೆ ಹೆಲ್ಪ್. ಮೇನ್ ಉದ್ದೇಶ ಏನಂದ್ರೆ ಅವ್ರಿಗೆ ಒಂದು ಒಳ್ಳೆ ಆರೋಗ್ಯ ಸಿಕ್ಕಲಿ ಅನ್ನೋ ಉದ್ದೇಶದಿಂದನೇ. ಆಸ್ಪಾಸಲ್ಲಿ ಗಾಣ ಕೂಡ ಇಲ್ಲ, ಯಾರದೇ ಇಲ್ಲ. ಅದರಿಂದ ನೀವು ಇಲ್ಲಿ ಶುರು ಮಾಡಿರೋದು. ಗಾಣದ ಇದೊಂದು ಇದರಲ್ಲಿ ರೈತರಾಗಿ ಪಾರ್ಟ್ ಟೈಮಲ್ಲಿ ಬಿಸ್ನೆಸ್ ಅಂತ ಉದ್ಯಮ ಅಂತ ಶುರು ಮಾಡಿ. ಪ್ರಯತ್ನ ಇಷ್ಟು ದಿನ ಆಗಿದೆಯಲ್ಲ, ನಿಮ್ಗೇನು ಅನಿಸುತ್ತೆ? 1 ವರ್ಷ ಆಗ್ತಾ ಬಂತ? ಖಂಡಿತ ಕೈ ಸುಟ್ಕೊಂಡ ಪರಿಸ್ಥಿತಿ ಅಂತ ಬರಲಿಲ್ಲ, ಯಾಕಂದ್ರೆ ನಾನು ಸ್ವಂತ ಬಿಲ್ಡಿಂಗ್ ಆದ್ದರಿಂದ ನಡೀತದೆ ಒಟ್ಟರಲ್ಲಿ. ಹಾಗೆ ನೋಡ್ಲಿಕ್ಕೆ ಇಷ್ಟ ನಾವು. ಅದೇ ಲಾಭ ಲೆಕ್ಕಾಚಾರ ಆಗಲಿಲ್ಲ, ಅದು ಲಾಸ್ ಅಂತೂ ಆಗಲಿಲ್ಲ. ಇದಕ್ಕೆ ಬಂಡವಾಳ ಎಲ್ಲ ಹೇಗೆ ಸಾಲ ಮಾಡಿದ್ದು, ಲೋನ್ ಮಾಡಿ? ಬ್ಯಾಂಕ್ ಲೋನಲ್ಲಿ ಸ್ಕೀಮಲ್ಲೇ ಮಾಡಿದ್ದು. MSME ಆ ಸ್ಕೀಮ್ ಹೆಲ್ಪ್ ಆಗುತ್ತಲ್ಲ, ಆ ಸ್ಕೀಮಲ್ಲೇ ನೀವು ಇದು ಶುರು ಮಾಡಿದ್ದು. ಇದು ಮಾಡಿದ್ರ ಮೇಲೆ ಇದಕ್ಕೆ ನಿಮಗೆ ಹೇಗೆ ಫ್ರೀ ಟೈಮಲ್ಲಿ ಮಾಡೋದಾ ಹೇಗೆ ನೀವು? ಅಲ್ಲ, ಫ್ರೀ ಟೈಮ್ ಬೆಳಿಗ್ಗೆ 9 ಗಂಟೆ 10 ಗಂಟೆ ಬರ್ತೇನೆ. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿದೆ ಬರುವಾಗ, ಕೃಷಿಯಲ್ಲಿ ಬೇರೆ ಚಟುವಟಿಕೆ ಇರೋದ್ರಿಂದ ಬರುವಾಗ 10 ಗಂಟೆ ಆಗುತ್ತೆ. 10 ಗಂಟೆ 1 ಗಂಟೆ ಇರ್ತೇನೆ.
ಮಧ್ಯಾಹ್ನ 3 ಗಂಟೆಗೆ ಅಂತ 6, 6:30, 7 ತನಕ ಇರ್ತದೆ. ಹಾಂ, ಇದ್ರ ತನಕ ಇದು ಮಾಡಿ. ಎಣ್ಣೆ ಮಾಡ್ಲಿಕ್ಕೆ ಯಾರು ಬಂದರೆ ಏನು ಟೈಮಿಂಗ್ ಇಲ್ಲ ಆವಾಗ ಬೇಕಾದ್ರೆ ಆಗ ಯಾವ ಥರ ಬೇಕು ಆ ಥರ ಅವ್ರಿಗೆ ಹೇಗೆ ಬೇಕಾಗುತ್ತೆ. ಎಣ್ಣೆ ಕೆಲವೊಂದು ಸೀಸನಲ್ಲಿ ದಿನ ಇಡೀ ಇರುತ್ತೆ. ಸೀಸನಲ್ಲಿ ಸ್ವಲ್ಪ ರಶ್ ಇರುತ್ತಲ್ಲ. ಹಾಂ, ಇದು ಮಾಡೋದು ನೀವೊಬ್ಬರೇ? ಸದ್ಯಕ್ಕೊಬ್ಬರೇ. ಹಾಂ, ನೀವೊಬ್ಬರೇ ಎಲ್ಲದು. ಏಕ ಬರ್ತಾ ಇದ್ದೇನೆ. ಹಾಂ, ಕೃಷಿ ಮತ್ತು ಇದು ಎರಡೂ ನೀವೊಬ್ಬರೇ ಮ್ಯಾನೇಜ್ ಮಾಡ್ತಾ ಇರೋದು? ಮಾಡ್ತಾ ಇದ್ದೇನೆ ನೋಡಿ. ಹಾಂ, ನೀವು ಎರಡೂ ತುಂಬ ಇದರಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ. ಯಾಕೆಂದರೆ ಮ್ಯಾನೇಜ್ ಮಾಡೋಕ್ಕಂದ್ರೆ ಸ್ವಲ್ಪ ಕಷ್ಟನೇ ಅದು. ಲೇಬರ್ ಹಾಕ್ಲಿಕ್ಕೆ ಅಷ್ಟೇ ಇನ್ಕಮ್ ಬಿದ್ದರೂ ಲೇಬರ್ ಹಾಕ್ಬೋದು. ಲೇಬರ್ ಮೇಂಟೈನ್ ಮಾಡೋಕ್ಕೆ ಆಗೋದಿಲ್ಲ. ಇವತ್ತು ಲೇಬರ್ ಸಿಕ್ಕೋದು ಇಲ್ಲ, ಮತ್ತು ಟೈಮೇ ಬರೋದಿಲ್ಲ, ಮತ್ತು ಅವ್ರದ್ದು ಇದು ಪೇಮೆಂಟು ಇವಾಗ ಜಾಸ್ತಿ. ಕೊಬ್ಬರಿ ಮಾಡೋ ಸಮಸ್ಯೆ ಇಲ್ಲ, ಮನೆಯಲ್ಲಿ ಕೊಬ್ಬರಿ ರೆಡಿ ಆಗುವಾಗ ಎಣ್ಣೆ ಮಾಡುವ ಮಾತ್ರ ಸಮಸ್ಯೆ ಇಲ್ಲ. ಹೌದು, ಮನೆಯಲ್ಲಿ ಕೊಬ್ಬರಿ ಮಾರ್ಕೆಟ್ ಸಮಸ್ಯೆ ಅಂತ ಅಲ್ಲ. 2-3 ಅಂಗಡಿ ಕೊಡ್ತಾ ಇದ್ದೇನೆ, ಜಾಸ್ತಿ ಅಂಗಡಿ ಕೊಡಲಿ ಹೋಗಲಿಲ್ಲ. ಬ್ರ್ಯಾಂಡ್ ಮಾಡಿದ್ದೇನಲ್ಲ, ಹಾಗೆ ಫುಡ್ ಲೈಸೆನ್ಸ್ ಅಂತ ಎಲ್ಲ ಉಂಟು. ಎಲ್ಲ ಲೈಸೆನ್ಸ್ ಎಲ್ಲ? ಹಾಂ, ಲೈಸೆನ್ಸ್ ಎಲ್ಲ ಮಾಡಿದ್ದೀರಿ? ಹಾಂ, ಓಕೆ. ಲೈಸೆನ್ಸ್ ಇವಾಗ ಮಾಡಿದ್ದೀರಾ? ಟ್ಯಾಕ್ಸ್ ಕಟ್ಟಬೇಕಾ? ಇಲ್ಲ ಇಲ್ಲ, ಹಾಗೆ ಇದು ಕೃಷಿ ಬಿಸ್ನೆಸ್ ಇದೆ. ಟ್ಯಾಕ್ಸ್ ಅದು ಬರೋ ಟರ್ನ್ ಓವರ್ ಕಮ್ಮಿ ಅಲ್ಲ, ದೊಡ್ಡ ಟರ್ನ್ ಓವರ್ ಇಲ್ಲಲ್ಲ. ಹಾಂ, ಟರ್ನ್ ಓವರ್ ಮೇಲೆ ಇದಾಗುತ್ತೆ. ಹಾಂ, ಇದು ಗಾಣದ ಯಾವ ರೀತಿ ಇವಾಗ ಗಾಣ ಹೊಸದಾಗಿ ಮಾಡ್ತಾರೆ, ಇದು ಮಾಡ್ತಾರೆ ಅನ್ನೋರು ಅವ್ರಿಗೆ ನಿಮ್ಮ ಕಿವಿ ಮಾತು ಏನು? ಮಾಡ್ಬೋದು, ಅವ್ರು ಸ್ವಂತ ಮಾಡೋದಿದ್ರು ಮಾಡ್ಬೋದು. ಹಾಂ, ಸ್ವಂತ ಅವರೇ ಕೆಲಸ ಮಾಡಿ, ಯಾರ್ದೋ ಬಾಡಿಗೆ ಜಾಗದಲ್ಲಿ ತಗೊಂಡು ಅದೆಲ್ಲ ಮಾಡೋದು ವರ್ಕೌಟ್ ಆಗೋದನ್ನು ಕಾಣೋದಿಲ್ಲ. ಯಾಕಂದರೆ ಸಿಟೀಸ್ ಪ್ಯಾಟರ್ಸ್ ಮಧ್ಯಲ್ಲಿದ್ದರೆ ಪ್ರಯತ್ನ ಮಾಡ್ಬೋದು ಬೇಕಾದ್ರೆ. ಹಾಂ ಹಾಂ, ಈಗ ನಮಗೆ ಒಳಗಡೆ ಇಂಟೀರಿಯರ್ ಸ್ವಲ್ಪ ಇಂಥ ಜಾಗದಲ್ಲಿ ಮಾಡೋದು, ಸ್ವಲ್ಪ ಜಾಗ್ರತೆ ಮಾಡಬೇಕು. ಹಾಂ, ಜಾಗ್ರತೆ ಎಲ್ಲ ಮಾಡಬೇಕು. ಜಾಗ ಬಾಡಿಗೆ ಕೊಡಬೇಕು ಅವನಿಗೆ. ಕರೆಂಟ್ ಬಿಲ್ 4,000 ಕರೆಂಟ್ ಬಿಲ್ ಬರುತ್ತೆ. ಹಾಂ, ಅದೆಲ್ಲ ಫೈನಾನ್ಷಿಯಲ್ ಬರ್ಡನ್ ಅಲ್ಲ, ನೋಡ್ಕೊಳ್ಬೇಕಲ್ಲ. ನೋಡಿಕೊಂಡ್ರೆ ಮಾಡಿ ಬಾಡಿಗೆ ಕೊಡಬೇಕು ಅವನಿಗೆ, ರೆಂಟೆಡ್ ಹೌಸ್ ಅಂದರೆ ಹಾಗೆ. ಇದು ಈ ಕಿರು ಉದ್ಯಮ ಇವಾಗ ನೀವು ಕೃಷಿ ಜೊತೆಗೆ ಮಾಡಿದ್ರಲ್ಲ, ಏನು ಅನಿಸ್ತಾ ಇದೆ ನಿಮಗಿದು? ಒಂದು ಮನಸ್ಸಿಗೆ ತೃಪ್ತಿ ಉಂಟು. ಹಾಂ, ನಿಮಗೆ ಒಳ್ಳೆ ಎಣ್ಣೆ ಸಿಕ್ಕತ್ತೆ. ನಿಮ್ಮ ಮನೆ ಹೊರದ ಎಣ್ಣೆ ಚಿಂತೆನೇ ಇಲ್ಲ ಈಗ. ಹಾಂ, ಚಿಂತೆ ಇಲ್ಲ. ಅದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ನಿಮ್ಮ ಪರಿಚಯ, ನಮ್ಮ ನೇಬರ್ಸಿಗೆ ಮತ್ತು ನಮ್ಮ ರಿಲೇಷನ್ಸಿಗೆ ಎಲ್ಲ ನಮ್ಮಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಊರು ಮನೆಯಲ್ಲೂ ಅಷ್ಟೇ, ಗ್ರಾಮದಲ್ಲಿ 90% ಎಲ್ಲ ನಮ್ಮಲ್ಲೇ ಬರ್ತಾರೆ ಎಣ್ಣೆಗಳ ಕ್ವಾಲಿಟಿ. ಒಂದು ಒಳ್ಳೇದು ಕ್ವಾಲಿಟಿ ಕೊಟ್ಟಾಗ ತನ್ನಷ್ಟಿಗೆ ಬರ್ತಾರೆ. ನಿಮ್ಗೆ ಮಾರ್ಕೆಟ್ ಇದೇನು ಸಮಸ್ಯೆ ಇಲ್ಲ, ಹೊರಗಡೆ ಹೋಗಿ ಮಾರ್ಕೆಟ್ ಮಾಡಬೇಕಂತನೂ ಅನಿಸಿಲ್ಲ. ನಿಮ್ಮ ಊರಲ್ಲೇ ನಿಮ್ಮ ಮಾರ್ಕೆಟ್ ಇದಾಗಿದೆ. ಸಾಕಂತುಂಟು. ಹಾಂ, ಸಾಕು, ಅಷ್ಟೇ ತೃಪ್ತಿ. ದೊಡ್ಡದಾಗಿ ಮಾಡೋದು ಬೇಡ, ಇಷ್ಟರಲ್ಲಿ ನಿಮ್ಮ ಊರು ಗ್ರಾಮ ಹಂತ ಹೋದರೆ ಗಡಿಬಿಡಿ ಮಾಡಲಿಕ್ಕಿಲ್ಲ, ಹಂತ ನೋಡ್ಬೋದು. ಹೌದೌದು, ಅದಕ್ಕೆ ಸಪೋರ್ಟ್ ಎಲ್ಲ ಸಿಕ್ಕಿದ್ರೆ ನಿಮ್ಮ ಕೃಷಿ ಜೊತೆಗೆ ಇದನ್ನು ಮಾಡೋದಲ್ಲ, ನೀವು ಎರಡೂ ಮ್ಯಾನೇಜ್ ಮಾಡ್ಕೊಳ್ಬೇಕಲ್ಲ. ಇಂಪ್ರೂವ್ ಮಾಡಲಿಕ್ಕೆ ಬೇರೆ ಎಲ್ಲ ಆಪ್ಷನ್ ಉಂಟು, ಇಲ್ಲ ಅಂತಿಲ್ಲ. ಇದಾಗ್ಬೋದು, ಯಾವುದೋ ಬಟ್ಟೆ ಹಾಕ್ಬೋದು, ಎಣ್ಣೆ ಇದು ಮಾಡಲಿಕ್ಕೆ, ಕೊಬ್ಬರಿ ಮಾಡಲಿಕ್ಕೆ. ಹಾಂ, ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿ ದಾರಿ ಉಂಟು. ಹಾಂ, ಉಣ್ಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ತೆಗಿಬೇಕು, ರಿಟರ್ನ್ ತೆಗಿಬೇಕಲ್ಲ ಅದರಲ್ಲಿ. ಹೌದು, ತೆಗಿಬೇಕಾಗ ಅದಕ್ಕೆ ಮಾಡುವವರು ಬೇಕಾಗತ್ತೆ, ಲೇಬರ್ ಇದು ಬೇಕಾಗತ್ತೆ. ಮಾರ್ಕೆಟಿಂಗ್ ಮಾಡಬೇಕು, ಹಾಗೆಯೇ ಪ್ರೊಡಕ್ಷನ್ ಜಾಸ್ತಿ ಆಗೋದು, ಮಾರ್ಕೆಟಿಂಗ್ ಡೆವಲಪ್ ಮಾಡ್ತಾ ಹೋಗ್ಬೇಕು. ಹೌದು, ಇವಾಗ ನೀವು ಒಬ್ಬರೇ ಎಲ್ಲ ಮಾಡೋದ್ರಿಂದ ನಿಮ್ಗೆ ಎಷ್ಟು ಬೇಕಷ್ಟು ಅಷ್ಟರಲ್ಲೇ 2 ಗಾಣ ಮಾಡಿಕೊಂಡು ಅದರಲ್ಲಿದೆ. ಅದು 2 ಹೆಲ್ಪ್ ಆಗಲಿ ಅಂತ. ಒಂದು ಇದು ಮರದ ಗಾಣ ಬೇಕಾದವ್ರಿಗೆ ಅದನ್ನು ಮಾಡಿ ಕೊಡ್ತೀವಿ. ಎಣ್ಣೆ ರಿಕ್ವೈರ್ಮೆಂಟ್ ಉಂಟು, ಅದು ಯಾವ ಮರದ ಗಾಣ ಎಣ್ಣೆ ಬೇಕಂತ ಅದನ್ನೇ ತಗೊಳ್ತಾರೆ. ರೇಟ್ ಬಗ್ಗೆ ಕೇಳೋದಿಲ್ಲ ಅವರು, ಅದೇ ಎಣ್ಣೆ ಬೇಕು ಅಂತ. ಹೌದು, ಅದು ಆರೋಗ್ಯಕ್ಕೆ ತುಂಬ ಒಳ್ಳೇದು. ಮತ್ತು ಬೆಂಗಳೂರಿಗೆ ಎಲ್ಲ ಹೋಗ್ತದೆ. ಹೌದಲ್ಲ, ಬಾಂಬೆಗೆ ಎಲ್ಲ ತಗೊಂಡು ಹೋಗ್ತಾರೆ. ಹಾಂ, ಅದರಲ್ಲಿ ಅಂದರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಜಾಸ್ತಿ. ಇದರಲ್ಲಿ ವಿಟಮಿನ್ ಸ್ವಲ್ಪ ಇದಾಗುತ್ತೆ, ಮರದ ಗಾಣದಲ್ಲಿ ವಿಟಮಿನ್ ಜಾಸ್ತಿ ಇರುತ್ತೆ. ಅದಕ್ಕೆ ಅದನ್ನೇ ಜಾಸ್ತಿ ಇದು ಮಾಡ್ತಾರೆ. 2 ಗಾಣದಲ್ಲಿ ನಿಮಗೆ ಒಳ್ಳೇದು ಯಾವುದು ಅನಿಸ್ತಾ ಇದೆ? ಫೈನಾನ್ಷಿಯಲಿ ನೋಡ್ಲಿಕ್ಕಾದ್ರೆ ಇದು ಒಳ್ಳೇದು. ಯಾವುದು? ಲಾಭದೃಷ್ಟಿಯಲ್ಲಿ ಅಷ್ಟೇ, ಈ ಗಾಣ ಅಷ್ಟೇ, SS ಗಾಣ, ಹಾಂ, ಸ್ಟೀಲ್ ಗಾಣ. ಅದಾದರೆ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆ. ಅದರಲ್ಲಿ ಮೂವ್ಮೆಂಟ್ ಕಮ್ಮಿ ಅಲ್ಲ ಅದರಲ್ಲಿ ನಿಧಾನ. ಹಾಂ, ಯಾರು ಕೆಲವರು ಅದೇ ಉದ್ದೇಶಪೂರ್ವ ತಗೊಳ್ಳೋರು ಮಾತ್ರ ಮರದ ಗಾಣ ತಗೊಳ್ತಾರೆ. ಹೌದು, ಇದಾದರೆ ರೇಟ್ ಸ್ವಲ್ಪ ಕಡಿಮೆ. ಜನರಲ್ಲಿ ಎಲ್ಲರೂ ಇದನ್ನೇ ಹಿಂಡಿ ತೆಗಿಯೋಗೇನೆ ಕೆಲಸ ಜಾಸ್ತಿ. ಅದು ಫುಲ್ ತೆಗ್ದಿಕ್ಕೆ ಹೋಗ್ಬೇಕಾ, ಇಲ್ಲಾಂದ್ರೆ ಇನ್ನೂ ಅಂಟ್ಕೊಂಡ್ಬಿಡುತ್ತಲ್ಲ. ಅದು ಫುಲ್ ಈಗ ನಾನು ಕಮ್ಮಿ ಆಗಿದ್ದೇನೆ. ಹಾಂ, ಫುಲ್ಗೆ ಫುಲ್ ಇಲ್ಲ, 21 kg ಏನಿತ್ತು ಅಷ್ಟೇ. ಹಾಂ, 20 kg ಜಾಸ್ತಿ ಇರುತ್ತೆ. ಹಾಂ, ಈ ಥರ ತೆಗಿಬೇಕಲ್ಲ, ಈ ಥರ ತೆಗಿಬೇಕಾ? ಹಾಂ ಹಾಂ, ಹಾಂ. ನೀವು ತೆಂಗಿನ ಎಣ್ಣೆ ಮಾತ್ರ ಅಲ್ಲ ಮಾಡ್ತಾ ಇರೋದಾ? ಹೌದಾ, ಬೇರೆ ಏನು ಮಾಡ್ತಾ ಇಲ್ಲ. ಮಾಡ್ಬೋದು. ಯಾವ ಎಣ್ಣೆ ಬೇಕಾದ್ರೂ ಮಾಡ್ಬೋದು. ಯಾವ ಎಣ್ಣೆ ಬೇಕಾದ್ರೂ ಮಾಡ್ಬೋದು, ಎಳ್ಳೆಣ್ಣೆ ಮಾಡ್ಬೋದು. ಯಾಕಂದ್ರೆ ಕೊಬ್ಬರಿ ತಂದುಬಿಟ್ಟು ಎಣ್ಣೆ ಮಾಡಿ ಕೊಡ್ತೇವೆ, ಹಾಗೇನು ಮಾಡಿ ಕೊಡ್ತೀರಲ್ಲ.
ಕೊಬ್ಬರಿ ತಗೊಂಡ್ರೆ ಎಣ್ಣೆ ಕೊಡ್ತೇವೆ, ಕಾಯಿ ತಗೊಂಡ್ರೆ ಎಣ್ಣೆ ಕೊಡ್ತೇವೆ. ಹಾಂ. ಕಸ್ಟಮರ್ ಬೇಕಾದ್ರೆ ಅವರಿಗೆ ಹೇಗೆ ಬೇಕಾ ಹಾಗೆ. ಕಾಯಿ ತಂದರೆ ಹೇಗೆ? ಕಾಯಿ ಹೇಳಿ ಡೈಲಿ ಮಾರ್ಕೆಟ್ ಅಲ್ಲ ಹೇಳಿ. ಡೈಲಿ ಮಾರ್ಕೆಟ್, ಮಾರ್ಕೆಟಿಂದ ತಗೊಳ್ಳೋದಲ್ಲ. ಮಾರ್ಕೆಟ್ ಬರುತ್ತೆ, ತಗೊಂಡು ಮಿಕ್ಕಿದ ಎಣ್ಣೆ ಕೊಡ್ತೀರಿ. ಈಗ ಇವತ್ತು ನಾಳೆ ಕಮ್ಮಿ ಆದರೂ ಆಗ್ಬೋದು. ಹಾಂ, ಹೆಚ್ಚು ಆಗ್ಬೋದು, ಹೇಳಿ. ಅದೇ ಅದೇ. ಇವಾಗ ಮಾರ್ಕೆಟಲ್ಲಿ ಈ ವರ್ಷ ರೇಟ್ ಒಂದು ಸ್ವಲ್ಪ ಇದೆ. ಹಾಂ, ಈ ವರ್ಷ ಮಾತ್ರ ಈಗ ಶುರು ಮಾಡ್ತಾರೆ ಗುಡ ಮಾಡಲಿಕ್ಕೆಲ್ಲ. ಹಾಂ, ಇಷ್ಟು ವರ್ಷ ಮಾಡಲಿಲ್ಲ ಯಾರು. ಹಾಂ, ಈ ವರ್ಷ ಟೈಮಲ್ಲಿ ಗುಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಸಮಸ್ಯೆ ಅದೇ ರೈತರು. ಹೌದು. ರೇಟ್ ಇದ್ದಾಗ ಪ್ರೀತಿ, ಹೌದು. ಇಲ್ದಿದ್ದಾಗ ಇಲ್ಲ. ಇಲ್ಲ, ಇಲ್ದಿದ್ದ ಟೈಮಲ್ಲಿ ಇರೋದಿಲ್ಲ. ಹಾಂ, ನಮ್ಗೆ ಅನುಭವ ಬೇಕು. ಸರಿ, ನಿಮ್ಮ ಅನುಭವದ ಮಾತು ಯಾವುದೇ ಸರಿ ಇಲ್ಲ. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದರೆ ಅದಲ್ಲೇ ಅವ್ರು ಮಾಡಲಿಲ್ಲ ನೀವು ರೆಡಿ ಇರಬೇಕು ಅಂತ. ಅದೇ ಮಾಡಲಿಕ್ಕೆ ತಯಾರಿಲ್ಲ. ಸಮಸ್ಯೆ ಏನೋ ಆಗೋದು ಶುರುವಾಗಿದೆ. ಅಂದರೆ MSME ಸ್ಕೀಮ್ ಉಂಟಲ್ಲ, ಹಾಂ, ಹೌದು ಹೌದು. ಅದೇನಾಗುದಿಲ್ಲ ಸುಮ್ಮನೆ. ಹಾಂ, ಯಾಕೆ ತಿನ್ನುವರು ಜಾಸ್ತಿ ಆಯ್ತು ಅವಾಗ. ಹೌದು. ಮತ್ತು ಕೆಲವರು ಏನು ಮಾಡ್ತಾರೆ, ಕೈ ಸುಟ್ಕೊಳ್ತಾರೆ. ಹಾಂ, ಹೌದು. ಕೆಲವರು ಕೈ ಸುಟ್ಕೊಳ್ತಾರೆ, ಬಾಡಿಗೆ ಕೊಟ್ಟು ಬಾಡಿಗೆ ಕೊಟ್ಟೆಲ್ಲ ಮಾಡಿ. ಬಾಡಿಗೆ ಜಾಗ ತಗೊಳ್ತಾರೆ. ಹಾಂ, ಯೂಟ್ಯೂಬೆಲ್ಲ ನೋಡ್ತಾರೆ. ಹಾಂ, ಬೇಕಾದಾಗ ಅಷ್ಟು ಲಾಭ ಉಂಟು ಇಷ್ಟು ಲಾಭ ಉಂಟು ಕೆಲವರು ಡಿಸೈಡ್ ಮಾಡ್ತಾರೆ. ಕೆಲವರು ಹೌದು. ಒಳಗೆ ಹೋಗಿ ನೋಡುವಾಗ ಗೊತ್ತಾಗ್ತದೆ. ಅಲ್ಲಿ ಹೋಗಿ ಮಾಡುವಾಗ ಸಾಧಕ ಮಾತ್ರ ಗೊತ್ತಾಗ್ತದೆ ಅವರು. ಹೌದು. ಎಲ್ಲದಕ್ಕೂ ಶ್ರಮ ಪಟ್ಟರೆ ಮಾತ್ರ ಲಾಭ ಇರೋದು. ನಾವು ಜನಿನ ಮೇಲೆ ನಂಬ್ತೀವಿ ಅಂದ್ರೂ ಮಾಡೋದು ಸ್ವಲ್ಪ ಕಷ್ಟನೇ. ನೀವು ಯಾವುದೇ ಫೀಲ್ಡ್ ಮಾಡಬೇಕು ಅಂದರೆ ಆ ಫೀಲ್ಡಿಗೆ ಹೋಗಿ ನೋಡ್ಕೊಳ್ಬೇಕು. ಹೌದು. ಈಗ ನಾನು ಇಲ್ಲಿ ಬರಬೇಕಾದ್ರೆ ಮುಂಚೆ ಮಂಗಳೂರಿಗೆ 6 ತಿಂಗಳು ಹೋಗಿದ್ದೇನೆ. 6 ತಿಂಗಳು ಹೋಗಿದ್ರಾ? ಹಾಂ, ಮಂಗಳೂರಿಗೆ. ಹಾಂ, ನಮ್ಮ ಫ್ರೀ ಸರ್ವಿಸ್ ಅವರಿಗೆ. ಹಾಂ, ನಂದು ಅವ್ರಿಗೆ ಫ್ರೀ ಸರ್ವಿಸ್. ಹಾಂ, ಹಾಂ, ಹಾಂ. ಮತ್ತೆ ಮಂಗಳೂರು ಕದ್ರಲ್ಲಿ ಮಿಲ್ಲಿ. ಹಾಂ, ಸೇಮ್ 6 ತಿಂಗಳ ತರಬೇತಿ ಹತ್ತಿರ ಹೋಗಿದ್ದೆ. ಹಾಂ, 6 ತಿಂಗಳು ಹೇಗೆ, ಯಾವ ಟೈಮಲ್ಲಿ ಹೋದ? ಟೈಮ್ ಇದ್ದಾಗ ಹೋಗಿದ್ದೆ ಹೇಗೆ? ಅಲ್ಲ, ನಾನು ಕಾಲೇಜ್ ಇರ್ತಾವೆ. ಹಾಂ, ಆವಾಗ ಫಸ್ಟೇ ಮೊದಲೇ ಕಲ್ತಿದ್ದೀರಿ ನೀವು ಇದೆಲ್ಲ ಹಾಂ, ಅಲ್ವಾ? ಹೌದು. ಹಾಂ, ಅದರಿಂದ ನಿಮ್ಗೆ ಎಲ್ಲದೂ ಹೆಲ್ಪ್ ಆಗಿದೆ ಇವಾಗ. ಅದು ಕೇಳ್ತಾರೆ ಕೆಲವರು, ನಿಮ್ಮ ಜೊತೆಲಿ ಹೇಗೆ ಗೊತ್ತು ಅಂತ. ಹ್ಞೂ, ಇನ್ನೂ ಮನಸ್ಸಿದ್ರೆ ಎಲ್ಲ ದಾರಿ ಉಂಟು. ಹೌದೌದು. ಇದು ಕಲಿಬೇಕಂದ್ರೆ ಕರೆಕ್ಟಾಗಿ ಎಷ್ಟು ದಿನ ಬೇಕು ಕಲೀಲಿಕ್ಕೆ? ಏನು ಅಂಥದ್ದು ಏನು ಬ್ರಹ್ಮಾಂಡ ವಿದ್ಯೆ ಅಂಥದ್ದು ಏನಿಲ್ಲ. ಹಾಂ. ಈಗ ಅಮ್ಮ ಕರೆಕ್ಟ್ ಮಾಡಿದ್ರೆ 15 ದಿನ ಹೇಳ್ಬೋದು. ಕಲಿಬೋದಾ? ಕೊಬ್ಬರಿ ಮಾಡೋದ್ರ ಸಮಸ್ಯೆ ಅಲ್ಲ, ನಿಮಗೆ ಸಮಸ್ಯೆ ಇರುತ್ತೆ. ಕೊಬ್ಬರಿ ಸೆಲೆಕ್ಟ್ ಮಾಡುವಾಗ ಹಾಂ, ಕಬಡ್ಡಿ ಸೆಲೆಕ್ಟ್. ತಗೊಳ್ಬೇಕಲ್ಲ. ಹಾಂ, ಕ್ವಾಲಿಟಿ ಸೆಲೆಕ್ಟ್ ಮಾಡೋದು ಅದಕ್ಕೆ ನೋಡೋದು ಗೊತ್ತಿರಬೇಕು. ಹಾಂ, ಅದು ಗೊತ್ತಿರಬೇಕು. ಹೌದು, ನೀವು ಎಣ್ಣೆ ಕ್ವಾಲಿಟಿ ಗೊತ್ತಾಗ್ಬೋದಲ್ಲ. ಹಾಂ, ಒಳ್ಳೆ ಕೊಬ್ಬರಿ ಕಾಯಿ ತಗೊಂಡ್ರೆ ಮಾತ್ರ ಒಳ್ಳೆ ಎಣ್ಣೆ ಬರುತ್ತೆ. ಕೊಡ್ಬೋದು. ಹಸಿದು ಅದೆಲ್ಲ ಇದ್ದರೆ ಕಾಯಿ ಎಲ್ಲ ಅಷ್ಟು ಎಣ್ಣೆ ಬರೋದಿಲ್ಲಲ್ಲ. ಕ್ವಾಲಿಟಿ ಕ್ಲೀನ್ ಇರ್ತದೆ. ಹಾಂ, ಎಲ್ಲ ನಮ್ಮ ನಿಮ್ಮ ಸೆಕೆಂಡ್ ಹೌದು. ಕ್ವಾಲಿಟಿ ಎಣ್ಣೆ ಉಂಟು, ಅಲ್ಲಿ ಕಾಣ್ತದೆ. ಯಾವುದು ಸೆಕೆಂಡ್ ಕ್ವಾಲಿಟಿಯಾ? ಹಾಂ, ಅಲ್ಲಿ ರೌಂಡ್ ಮಾಡಿ ಉಂಟು ಸೆಕೆಂಡ್ ಕ್ವಾಲಿಟಿ. ಹಾಂ, ಹಾಂ, ಹಾಂ. ಅದು ರೇಟಲ್ಲಿ ವೇರಿಯೇಷನ್ ಇದೆಯಾ? ರೇಟಲ್ಲಿ ಏನು ಹೆಚ್ಚು ಕಮ್ಮಿ ಉಂಟಾ? ಹಾಂ, ಅದಕ್ಕೆ ಎಷ್ಟು ಇದಕ್ಕೆ ಎಷ್ಟು ಆ ಥರ? ಅದಕ್ಕೆ 350 ಇದು 300. 300? ಹಾಂ, ಆಗ್ತದೆ. ಮರದ ಗಾಣದ ಇದು ಸ್ವಲ್ಪ ದಪ್ಪ ಬರುತ್ತಾ? ಅದಕ್ಕಿಂತ ಸ್ವಲ್ಪ ದಪ್ಪ ಬರುತ್ತೆ ಗಾಣ. ಹಾಗೆ ಬರುತ್ತೆ. ಈ ದೀಪದ ಎಣ್ಣೆಗೆ ಎಷ್ಟು ರೇಟ್ ಇರುತ್ತೆ? ನೀವು 180? ಮಾಡ್ತಾ ಇದ್ದಾರೆ. ಇದರಲ್ಲಿ ಇವಾಗ ನಿಮ್ಮ ಮಾಡಿದ ಮಟ್ಟಿಗೆ ನಿಮಗೆ ತೃಪ್ತಿ ಇದೆ. ಹಾಂ, ಇದು ಮಾಡೋದು ಕಾರಣ ನಿಮಗೆ ಒಳ್ಳೆಯದಾಗಲಿ, ಇನ್ನು ನಿಮ್ಮದು ಯಶಸ್ಸಾಗಲಿ, ನಿಮ್ಮ ಶ್ರಮಕ್ಕೆ ನಿಮ್ಮ ಇದು 100 ಜನಕ್ಕೆ ಮಾದರಿ ಆಗಲಿ ಅಂತ ಹೇಳ್ತೀನಿ. ನಮಸ್ಕಾರ.